सर्वमंगले गौरी ओम सर्वमंगल मांगल्ये शिवे सर्वार्थसाधके शरण्ये गौरी नारायण नमोस्तुते ईशान है ಕೈ ಕೊಟ್ರು ನಮ್ಗೆ ತುಂಬಾ ಖುಷಿ ಆಯ್ತು. ಎಲ್ಲೋ ಒಂದ್ ಕಡೆ ತುಂಬಾ ಖುಷಿ ಆಯ್ತು. ಹೋಗ್ಲಿ ಈ ಒಂದು ಮಾಡಿದ್ರೆ ಎಲ್ಲ ಒಂದ್ ಕಡೆ ಸೇರ್ಕೊಂಡಿದೀವಿ ಅಂತ ಖುಷಿ ಆಯ್ತು. ಈ ಒಂದು ಕೈ ಜೋಡಿಸಿದಾರಂತ ಖುಷಿ ಆಯ್ತು. ಈ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು. ಸೊ ನಾನು ಸಾಕಷ್ಟು ವಿಚಾರಗಳೆಲ್ಲ ನಾಯಕರು ಮಾತಾಡಿದ್ದಾರೆ. ಒಂದು 50 ಲಕ್ಷ ರೂಪಾಯಿ ಕಟ್ಟಡವನ್ನ ಪಶುಸಂಗೋಪನೆ ಒಂದು ಹೈಟೆಕ್ ಕಟ್ಟಡ ಕಟ್ಟಲಿಕ್ಕೆ ಏನು ಗೊಲ್ಲಳ್ಳಿಗೆ ಏನು ಜಿಲ್ಲೆಯಲ್ಲಿ 2 ಆಗಿತ್ತು, ಒಂದು ಈ ಕಡೆ ಕಿತ್ಕೊಂಡ್ ಬಂದೆ, ಮುಂದಾಯ್ತು. ಸಾಕಷ್ಟು ವಿಚಾರಕ್ಕೆ ಬಂದಾಗ ವೇದಿಕೆ ನನಗಿದಲ್ಲ, ವೇದಿಕೆ ಒಂದು ಜವಾಬ್ದಾರಿ ಇದೆ. ಜವಾಬ್ದಾರಿ ಸುತೆ ಸಾಕಷ್ಟು ವಿಷಯಗಳನ್ನ ಮಾಧ್ಯಮ ಮುಂದೆ, ನಿಮ್ಮ ನಾಯಕರ ಮುಂದೆ, ನನ್ನ ಕಾರ್ಯಕರ್ತರ ಮುಂದೆ ಹೇಳ್ಕೊಳ್ತಕ್ಕಂಥ ಸಮಯ ತುಂಬಾ ದಿವಸ ಇಲ್ಲ. 25ನೇ ತಾರೀಕು ಆದ್ಮೇಲೆ ನಾನು ಕೂಡ ನಿಮ್ಮ ಹತ್ರ ತುಂಬಾ ಸಾಕಷ್ಟು ವಿಷಯಗಳನ್ನ ಮಾತಾಡ್ತೀನಿ. ಯಾಕಂದ್ರೆ ನೀವೆಲ್ಲ ಅನ್ಕೊಂಡಿರ್ಬೋದು ಶಾಸಕರಾಗ್ಬಿಟ್ಟವ್ರೆ, ಶಾಸಕ ನೆಮ್ಮದಿಯಾಗಿದ್ದಾರೆ ಅಂತ. ಶಾಸಕನಾಗಿಂತ ಮುಂಚೆ ನೆಮ್ಮದಿಯಾಗಿದ್ದೆ, ಶಾಸಕನಾದ್ಮೇಲೆ ನೆಮ್ಮದಿ ಇಲ್ಲ. ನನ್ನ ನೋವನ್ನ ನೀವು ಅನ್ಕೊಂಡಿರ್ಬೋದು MLA ಜನ ಬೋತಾಡಂತ. ಅದರಿಂದ ಎಷ್ಟು ಕರಾಳ ದಿನಗಳಿದ್ದಾವೆ ಅಂತ ನಾನು ಇವತ್ತು ಹೇಳ್ಕೊಳಕ್ ಆಗಲ್ಲ. ವೇದಿಕೆ ಕೂಡ ಅಲ್ಲ ಇದು. ವೇದಿಕೆ ಹಾಕಿದ್ರೆ ರಾಜಕೀಯ ಪಕ್ಷ ಆಗ್ಬಿಡುತ್ತೆ. ಅದಕ್ಕೆ ನನ್ನ ಜವಾಬ್ದಾರಿನ 25 ತಾರೀಕು ಮುಗಿಸಿ ಆಮೇಲೆ ನಾನು ಹೇಳ್ಕೊಂತೀನಿ. ಯಾರ ಏನ್ ಕಷ್ಟ ಕೊಟ್ರು ಅಂತ ಹೇಳ್ಕೊಂತೀನಿ, ಯಾರ ಏನ್ ಕಷ್ಟ ಕೊಡ್ತಾರೆ ಅಂತ ಕೂಡ ಹೇಳ್ತೀನಿ. ಬೇರೆ ಪಕ್ಷದವರು ನಮ್ ಕಷ್ಟ ಕೊಟ್ರೆ ಒಪ್ಕೊಳ್ಬೋದು, ನನ್ನ ಪಕ್ಕದಲ್ಲಿದ್ದವ್ರು ಕಷ್ಟ ಕೊಟ್ರೆ ಹೇಳ್ಕೊಳಕ್ ಕಷ್ಟ ಆಗ್ತದೆ. ಸೊ ಅದರಿಂದ ನನ್ನ ಜವಾಬ್ದಾರಿ ಮುಗಿಸಿ ನಾನು ಮತ್ತೆ ಮಾತಾಡ್ತೀನಿ. ಏನಂತ ಮತ್ತೆ ಮಾತಾಡ್ತೀನಿ. ನಾನು ಯಾವತ್ತೊಂದು ಮಾತು ಕೇಳಿಲ್ಲ. ಅವ್ರು ಶಾಸಕರಾಗಿ 8 ವರ್ಷ ಆದ್ಮೇಲೆ ಒಂದು ಮಾತು ಕೇಳ್ತಾ ಇದ್ದ. ಆ ಮಾತು ನಡೆಸ್ಕೊಳ್ಳೋದು ಬಿಡ್ಕೊಳ್ಳೋದು ನಿಮಗೆ ಬಿಟ್ಟಿದ ವಿಷಯ. ನನಗೆ ಇದು ಸವಾಲಾಗಿದೆ. ಒಂದು ಪಕ್ಷದಲ್ಲಿದ್ದೀನಿ, ಪಕ್ಷದ ಒಂದು ಅಭ್ಯರ್ಥಿ ಆಗಿದ್ದೀನಿ, ಪಕ್ಷದ ಒಂದು ಶಾಸಕನಾಗಿದ್ದೀನಿ. ನನಗೊಂದು ಸವಾಲಾಗಿದೆ. ಇವತ್ತು ಸಾಕಷ್ಟು ವ್ಯಕ್ತಿ ನನ್ನ ಮೇಲೆ ಸವಾಲನ್ನು ಸ್ವೀಕಾರ ಮಾಡ್ತಾವ್ರೆ. ಇವತ್ತು ಪೂರ್ವಕ್ಕೆ ಕಾಡೇಪಲ್ಲಿ ನಗರೇಶ್ ಸರ್ ಅವರನ್ನ, ಪಶ್ಚಿಮಕ್ಕೆ ಬಿ ಶಾಮೇಗೌಡ ಸರ್ ಅವ್ರನ್ನ ಹಾಕಿದ್ದೀನಿ. ಆಯ್ಕೆ ಮಾಡಿ, ಎಲ್ಲ ಸರಿ ಆಯ್ಕೆ ಮಾಡಿ, ದಯವಿಟ್ಟು ಗೆಲ್ಸ್ಕೊಡ್ತೀವಿ ಅಂತ ಇವತ್ತು ನನಗೆ ಮಾತು ಕೊಡಿ. ಯಾಕಂದ್ರೆ ನಾನು ಇದುವರೆಗೆ ಏನು ನಾನು ಕೇಳಿಲ್ಲ. ಗೆಲ್ಸ್ಕೊಡ್ತೀವಿ ಅಂತ ಮಾತು ಕೊಡಿ. ಬಹುಶಃ ಇವತ್ತೇನಾದ್ರೂ ಗೆಲ್ತೀವಿ, ಅದ್ರಲ್ಲಿ 2 ಮಾತಿಲ್ಲ. ಬರ್ತಕ್ಕಂಥ 2 ತಿಂಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವ ಇದೆ. ಅದಕ್ಕೆ ದಿಕ್ಸೂಚಿ ಆಗ್ತದೆ. ನಾವೆಲ್ಲ ಗೆಲ್ಬೇಕು. ಸಾಕಷ್ಟು ಜನ ದೂರದಿಂದ ಮಾತಾಡ್ತಾವ್ರೆ ಏನಂತಂದ್ರೆ ಈ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂತ. ಎಲ್ಲಿ ಒಗ್ಗಟ್ಟಿದೆಯೋ, ಎಲ್ಲಿ ಒಗ್ಗಟ್ಟಿದೆ ತೋರಿಸ್ತಕ್ಕಂಥ ದಿನ ಬಂದಿದೆ. ನಾನು ಒಂದು ಮಾತನ್ನ ಹೇಳಬಲ್ಲೆ, ಕೆಲವೊಬ್ಬ ನಾಯಕರಿಗೆ ಹೇಳಬಲ್ಲೆ, ನಾನು ಎಲ್ಲಿ ಇರ್ತೀನೋ ಅಲ್ಲಿ ನಿಯತ್ತಾಗಿರ್ತೀನಿ. 42 ವರ್ಷಕ್ಕೆ ಸಾಮ್ರಾಜ್ಯ ನಾನು ಕಟ್ಬೇಕಾದ್ರೆ ನಾನು ನಿಯತ್ತು ಎಲ್ಲಿ ಇರ್ತೀನೋ ಅಲ್ಲಿ ನಿಯತ್ತಾಗಿರ್ತೀನಿ. ನಾನು ಇರಲ್ವಾ ಆ ಸವಾಸನ ಬೇಡ ನನಗೆ. ಈ ರಾಜಕೀಯ ಬೇಡ, ಸವಾಸನ ಬೇಡ. ನನ್ನ ದಾರಿನೇ ನಾನು ಎಲ್ಲ ಮಾತು ಕೊಡ್ತೀನಿ, ನನ್ನ ಮಾತು ನಡ್ಕೊಂತೀನಿ. ಇದುವರೆಗೂ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನಮ್ ತಪ್ಪಿಲ್ಲ. ತಪ್ಪಿದ ದಿವಸ ಮುಳುವಾಗ ನಾನು ಇರಲ್ಲ. ಇದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ ನನಗಿದು. ನನ್ನ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ವಿದ್ಯೆ. ಬಹುಶಃ ನಾನು ಹುಟ್ಟಿರ್ತಕ್ಕಂಥ ಕೆಲಸದಲ್ಲಿ ಹುಟ್ಟಿರ್ಬೋದು, ವ್ಯಕ್ತಿತ್ವದಲ್ಲಿ, ನನ್ನ ಕ್ಯಾರೆಕ್ಟರ್ ಅಲ್ಲಿ ಯಾವತ್ತು ನನ್ ಕಡಿಮೆ ಇಲ್ಲ. ಇವತ್ತೊಂದು ಮಾತು, ನಾಳೆ ಒಂದು ಮಾತು, ಬೆಳಗ್ಗೆ ಒಂದು ಮಾತು, ಸಾಯಂಕಾಲ ಒಂದು ಮಾತು ನನ್ನ ಲೈಫ್ ನನ್ಗೆ ಬಂದಿಲ್ಲ. ನನ್ ಬರುವುದಿಲ್ಲ. ನಾನು ಕೊಟ್ಟಿದ್ದ ಮಾತು ಯಾವತ್ತೂ ಉಳಿಸ್ಕೊಂತೀನಿ. ನಾವ್ ಹೇಳಿದ್ರೆ ನಾನೆಲ್ಲಾ ನಾಯಕರು ಹೇಳಿದೆ, ರೆಡ್ಪೋರ್ಟ್ ನಾನು ಗೆಲ್ಸ್ಕೊಂಡ್ ಬರ್ಬೇಕು, ಯಾಕಂದ್ರೆ ಅದ್ ನನ್ ಕೈ ಹಿಡಿದವನೆ ಅಂತ. ಇವತ್ತು ನಾನು ಗೆಲ್ಸ್ಕೊಂಡ್ ಬಂದು ಮುಂದೆ ಇಟ್ಟಿದ್ದೀನಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಕಾಡೇಪಲ್ಲಿ ನಾಗರಾಜ್ ಇರ್ಬೋದು, ಬಿ ಶಾಮೇಗೌಡ ಇರ್ಬೋದು, ಇಡೀ ನನ್ನ ತಾಲೂಕ್ನ ಪರಿಚಯ ಮಾಡ್ಕೊಟ್ಟವ್ರೆ. ಇವತ್ತು ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ, ಇವನ್ನ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ದಾಗಿರ್ತದೆ. ದಯವಿಟ್ಟು ಇದನ್ನ ಎಲ್ಲಾ ನಾಯಕರು ಇದನ್ನ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾ, ನಾನು ಯಾರನ್ನೂ ತಾಲೂಕಲ್ಲ ಟೀಕೆ ಮಾಡಕ್ ಬಂದಿಲ್ಲ.
ಇಲ್ಲ ನಾನು ಯಾರು ಇನ್ನೊಬ್ಬರನ್ನ ಎತ್ತಿ ಮೆಚ್ಚಿಬಿಟ್ಟು ಅವ್ರನ್ನ ಬಹುಮಾನ ತಗೊಳಕಂತ ನಾನು ಬಂದಿಲ್ಲ. ನನ್ನ ಕೆಲಸ ನಾನು ಮಾಡಕ್ ಬಂದಿದ್ದೀನಿ. ನನ್ನ ಕೆಲಸ ಮಾಡಕ್ ನಾನು ಬಿಡಿ. ಇವತ್ತು ಹೆಂಗಿದೆ ಅಂತಂದ್ರೆ ಇಡೀ ಎಷ್ಟೇ ದುಡ್ಡು ಹಂಚಿಕೆ ಆದ್ರೂ ಕೂಡ ಮುಳಬಾಗಿಲು ತಾಲೂಕಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತಂದ್ರೆ ಅದು ಇವತ್ತಲ್ಲ 25ನೇ ತಾರೀಕು ಆದ್ಮೇಲೆ ಎಣ್ಣೆ ಆಗ್ತದೆ. ನನ್ನೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ, ಮಾಧ್ಯಮ ಮಿತ್ರರಿಗೆ ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಪ್ರಗತಿ ಪಥ ಇದು ಇವ್ರು ಅನ್ಕೊಂಡ್ಬಿಟ್ಟವ್ರೆ 80% ದುಡ್ಡು ಕೇಂದ್ರದ ಅಮೌಂಟ್. ಪ್ರಗತಿ ಪಥಕ್ಕೆ ಅಮೌಂಟ್ ಬರೋದು, PMSY ಬಂದು ಅಮೌಂಟ್ ಬರೋದು 80% ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್, 20% ಬಂದು ಸ್ಟೇಟ್ ಗೌರ್ಮೆಂಟ್ ಹಾಕ್ಬೇಕು. ಇದು ಕಾನೂನು ಹಂಗೆ ಇರೋದು. ಇವ್ರು ಏನ್ ಮಾಡಿದ್ದಾರೆ, ಮುಳಬಾಗಿಲಿಗೆ 22ಕ್ಕೆ 16 ಕೋಟಿ ಕೊಟ್ಟಿದ್ದಾರೆ. ಬರೀ 16 ಕೋಟಿ ನನ್ನ ಕೊಟ್ಟವ್ರು. ಬಂಗಾರಪೇಟೆಗೆ 30 ಕೋಟಿ, ಸಾರಿ 21 ಕೋಟಿ, ಕೋಲಾರಿಗೆ 21 ಕೋಟಿ, ಅದು 22, KGFಗೆ 22 ಕೋಟಿ, ಮಾಲೂರಿಗೆ 22 ಕೋಟಿ, ನನಗೆ ಮಾತ್ರ 16 ಕೋಟಿ. ಇವ್ರು ಮಾಡೋ ಅಲ್ಕ ಕೆಲಸ ಇದು. ಇವತ್ತು ನಾನು ಪ್ರಜಾಪ್ರಭುತ್ವ ಶಾಸಕನಾಗಿದ್ದೀನಿ, ಪ್ರಜಾಪ್ರಭುತ್ವ ಗೆದ್ದಿದ್ದೀನಿ. ನನಗೂ 2,20,000 ಜನ ಇದ್ದಾರೆ. ನಾನು ರೋಡ್ ಉದ್ಧಾರ ಮಾಡ್ಬೇಕು, ಜನ ನೀರ್ ಕೊಡ್ಬೇಕು. ಜನ ಏನ್ ಕೇಳ್ತಾರೆ? ರೋಡ್ ಕೇಳ್ತಾರೆ, ಕುಡಿದ ನೀರ್ ಕೇಳ್ತಾರೆ, ಕರೆಂಟ್ ಕೇಳ್ತಾರೆ. ನಾನು ಕೂಡ ಬೇರೆಯವ್ರ ತರ ಶಾಸಕನಾಗಿದ್ದೀನಿ. ಆದ್ರೆ ಸ್ಟೇಟ್ ಗೌರ್ಮೆಂಟ್ 1 ರೂಪಾಯಿ ಅಮೌಂಟ್ ಕೊಟ್ಟಿದೆ, ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್. ಇದರಲ್ಲೂ ಕೂಡ ಅನ್ಯಾಯ ಮಾಡ್ತಾರೆ. ಪ್ರತಿ ವಿಚಾರದಲ್ಲೂ ಕೂಡ ಮುಳಬಾಗಿಲ ಬಗ್ಗೆ ಈ ಸರ್ಕಾರ ಅನ್ಯಾಯ ಈ ಜನಕ್ಕೆ ಬಿಳಿಯ ಜನ ಗೊತ್ತಾಗ್ತಾ ಇಲ್ಲ. ಕೆಲವು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಎಷ್ಟು ಅನ್ಯಾಯ ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಕೆಲವರು ಮುಳಬಾಗಿಲ ಬಗ್ಗೆ ಏನೋ ಮುಳಬಾಗಿಲು ಇವರೇ ಉಡಿಸಿ ಎತ್ತು ಓದ್ಬೋದಂಗೆ ಮಾತಾಡ್ತಾರೆ. ಏನೇ ಅಭಿವೃದ್ಧಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ಬೇಕು. ನಾನು ಅಭಿವೃದ್ಧಿ ಮಾಡಕ್ ಬಂದಿ ಹೊರತು ರಾಜಕೀಯ ಮಾಡಕ್ ನಾನು ಬಂದಿಲ್ಲ. ಸೊ ಅದರಿಂದ ದಯವಿಟ್ಟು ಈ ತರ ಇವತ್ತು ಇನ್ನೊಂದು ಬೇಡಿಕೆ ಇಟ್ಟಿದ್ದೀನಿ, ಆಲ್ಮೋಸ್ಟ್ ಹಂತಕ್ಕೆ ಬಂದಿದೆ. 220 kV ಸ್ಟೇಷನ್ ನನ್ನ ಮುಳಬಾಗಿಲು ತಾಲೂಕು ಕರೆಂಟ್ ಜಾಸ್ತಿ ಆಗ್ತಿ ಅಂತ ಸೆಷನ್ ಮಾತಾಡಿ ಜಮೀನ್ ಕೊಟ್ಟು ಅಪ್ರೂವಲ್ ಆಗಿ 150 ಕೋಟಿ ಅಪ್ರೂವಲ್ ಆಗಿ ಬಂದಿದೆ. ಈ ಕೆಲವೇ ದಿವಸದಲ್ಲಿ ಕೂಡ ಅಪ್ರೂವಲ್ ಕೈ ಬರ್ತದೆ. ಇಡೀ ಮುಳಬಾಗಿಲು ತಾಲೂಕಿಗೆ 220 kV ಸ್ಟೇಷನ್ ತರಲಿಕ್ಕೆ ರೈತರು ಏನು ಕರೆಂಟ್ ಬಗ್ಗೆ ಇವತ್ತು ಒದ್ದಾಡ್ತಾರೆ. ಅದ್ರ ಬಗ್ಗೆ ನಾನು ದಲಿತಿದ್ದೀನಿ. ನಿಮ್ಗೆ ಗೊತ್ತಿರ್ಲಿ, ಸಾಕಷ್ಟು ಜನ ಮುಳಬಾಗಿಲು ಇವತ್ತು ಯುವಕರು IPL ದಂಧೆ ಆಡೋಗ್ತಾರೆ. ಇದ್ರ ಬಗ್ಗೆ ಸೆಷನ್ ಧ್ವನಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಇವತ್ತು ನಾನು ಮಾಡಿದ್ದೀನಿ. ಇವತ್ತು ಮೆಡಿಕಲ್ ಸ್ಟೋರ್ ನಲ್ಲಿ ದಂಧೆ ಆಗ್ತಾ ಇತ್ತು, ಔಷಧಿ ಬದಲು ಡ್ರಗ್ಸ್ ಮಾಡ್ತಾ ಇದ್ರು, ಬೇರೆ ಬೇರೆ ಮಾಡ್ತಾ ಇದ್ರು. ಅದಕ್ಕೆ ಕಡಿವಾಣ ಎಲ್ಲ ರೀತಿ ಮಾಡಿದ್ವಿ. ಇವತ್ತು ಪೋಡಿ ಮುಕ್ತ ಮುಳಬಾಗಲ್ಲ, ಇವತ್ತು ಪೋಡಿ ಮುಕ್ತ ಮುಳಬಾಗಲ್ಲ ಏನಿದೆ, ಇವತ್ತು ಪೋಡಿ ತೆಗಿಬೇಕು, ಇವತ್ತು P ನಂಬರ್ ತೆಗಿಬೇಕಂತ ಅದನ್ನ ಗಲಾಟೆ ಮಾಡಿ ಧರಣಿ ಕೂತ್ಕೊಂಡು ಈ ಸೆಷನ್ ಮಾತಾಡಿದಕ್ಕೆ ಮುಳಬಾಗಿಲು ತಾಲೂಕಿಂದ ಪೋಡಿ ಮುಕ್ತ ಮುಳಬಾಗಲ್ ಸ್ಟಾರ್ಟ್ ಆಗಿದೆ. ನಿಮ್ಗೆ ಗೊತ್ತಿಲ್ಲ, ತರಂತ ಕಾಲದಿಂದಲೂ ಜೋಡಿ ಮುಕ್ತ ಗ್ರಾಮ ಯಾರು ಕೈ ಹಾಕಿರ್ಲಿಲ್ಲ. ಇವತ್ತು ಸುಮಾರು ಹೊತ್ತಿನ ಜೋಡಿ ಮುಕ್ತ ಗ್ರಾಮಗಳಿತ್ತು. ಇವತ್ತು ಸವಾಲ್ ಕೂಗಿ ಕೃಷ್ಣಬೈರೇಗೌಡ ಸವಾಲ್ ಕೂಗಿ ಚರ್ಚೆಗೆ ಮಾಡ್ತಾ ಬಿಟ್ಟು ಜೋಡಿ ಮುಕ್ತ ಮುಳಬಾಗಿಲು ಮಾಡಂದ್ಬಿಟ್ಟು ಅದು ಸ್ಟಾರ್ಟ್ ಆಗಿ ಜೋಡಿ ಮುಕ್ತ ಸ್ಟಾರ್ಟ್ ಆಗಿದೆ. ಇವತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ಒಂದು ಅಭಿವೃದ್ಧಿ ಕೂಡ ನನ್ನ ಒಂದು ಏನು ದೊಡ್ಡವರು ಕಸ್ಕಿರ್ತಕ್ಕಂಥ ವಿದ್ಯೆಯನ್ನ ದಾರಿನ ಫಾಲೋ ಮಾಡಿ ನನ್ನ ಹಕ್ಕು ನನ್ನ ಕೊಡಿ, ನಿಮ್ ಮನೆ ಬಾಗಿಲು ನಾನು ಬಂದಿಲ್ಲ, ನನ್ನ ಹಕ್ಕು ನನಗೆ ಕೊಡಿ, ನನ್ನ ಮುಳಬಾಗಿಲು ತಾಲೂಕು ಬರ್ತಕ್ಕಂಥ ಪಾಲ ನನಗೆ ಕೊಡಿ ಅಂತ ಕಿತ್ತಾಡಿ ತರ್ತಾ ಇದೀನಿ. ಅದೇ ತರ ಅಲ್ಲಾ ಬುಕ್ಕ ಡಬಲ್ ರಾಮ್ ಆಗ್ಬಿಟ್ಟಿದ್ರೆ ನಾನು ಯಾರಾದ್ರೂ ಬೇರೆಯವ್ರನ್ನ ಅಗ್ಪೇಟ್ ಮ್ಯಾಚ್ ಆಗ್ಬಿಟ್ಟಿದ್ರೆ ಬೇರೆಯವ್ರ ತರ ಅಗ್ಪೇಟ್ ಮ್ಯಾಚ್ ಆಗ್ಬಿಟ್ಟಿದ್ರೆ ಇವತ್ತು ಒಂದು ಗುಡಿಗಾಸು ಕೂಡ ಮುಳಬಾಗಿಲು ತಾಲೂಕೆ ತರಲ್ಲ. ಇವತ್ತು ಯಾವುದೇ ಡಿಪಾರ್ಟ್ಮೆಂಟ್ ಹೋದ್ರೆ ಅವ್ರ ಒಂದು ಪ್ರಶ್ನೆ ಆಗ್ತಾ ಇವನ್ ಸವಾಸ ಬೇಡ ಅವ್ನ ಎಲ್ಲಿ ಚರ್ಚೆಗೆ ಅಂತ. ಸೊ ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ಇವತ್ತು ಮುಳಬಾಗಿಲು ತಾಲೂಕಿನ ಒಂದು ಹಂತಕ್ಕೆ ತಗೊಂಡೋಗಿದ್ದೀನಿ. ನನ್ನ ಕೈ ಮುಗಿದು ಕೇಳ್ಕೊಂತೀನಿ, ನೀವು ತಲೆ ತೆಗೆಸ್ಕಂತ ಕೆಲಸ ಶಾಸಕರು ಯಾವತ್ತು ನಾನು ಮಾಡೋದಿಲ್ಲ. ಅಂತ ಸ್ಪೀಚ್ಗಳಾಗ್ಲಿ ಅಂತ ಹೇಳಿಕೆಗಳಾಗ್ಲಿ ಯಾರು ನನಗೆ ಕೊಡೋದಿಲ್ಲ. ಅವತ್ತು ನಾನು ನಿಮಗೆ ತಲೆ ತೋರಿಸೋದಿಲ್ಲ ಅಂತ ಹೇಳ್ತಾ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಆದಷ್ಟು ಬೇಗ ಕಾಂಟ್ರಾಕ್ಟರ್ ಆದಷ್ಟು ಬೇಗ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡಿ ಕೇವಲ 6 ಮಂತ್ ಅಲ್ಲಿ ಇದು ಉದ್ಘಾಟನೆಗೆ ರೆಡಿ ಆಗ್ಬೇಕು. ಓಕೆ, ಇಲ್ಲಿ ಏನು ಮನವಿ ಕೊಟ್ಟಿರ್ತಕ್ಕಂಥ ರೈತರು ನಾನು ಮಾತಾಡ್ತೀನಿ, ದಾರಿ ವ್ಯವಸ್ಥೆ ನಾನು ಅದು ಮಾಡ್ತೀನಿ. ನಾಳೆಯಿಂದನೇ ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡಿ. ಯಾಕಂದ್ರೆ ಅಮೌಂಟ್ ಬಂದು ತುಂಬಾ ದಿವಸ ಆಗಿದೆ. ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡಿ. ನೀವು ದಾರಿ ಬೇಕಾದ್ರೆ ತಹಸೀಲ್ದಾರ್ ಹತ್ರ ಮಾತಾಡಿ ಎಲ್ಲ ವ್ಯವಸ್ಥೆನ ಮಾಡ್ಕೊಡ್ತೀನಿ. ದಯವಿಟ್ಟು ಅಡ್ಡ ಅಡಚಣೆಗೆ ಯಾರು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾಳೆಯಿಂದ ನಾನು ಕ್ಲೀನ್ ಆಗ್ಬೇಕು. ದಯವಿಟ್ಟು ಎಲ್ಲಿದ್ದಾರೆ ನಾಳೆಯಿಂದ ಕ್ಲೀನ್ ಆಗ್ಬೇಕು. ಬೆಳಗ್ಗೆನ ಕ್ಲೀನ್ ಆಗಿ ನಾಳಿದ್ದ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ಬೇಕು. ನಾಳಿದ್ದಿಂದ ಕನ್ನಡ ಸ್ಟಾರ್ಟ್ ಆಗ್ಬೇಕು. ಓಕೆ, ಲೇಟ್ ಮಾಡಕ್ ಏನ್ ಲೇಟ್ ಆಗ್ಬಿಟ್ಟಿದೆ. ಹಾ, ನಾನು ಶಾಲೆಯವರು ಮಾತಾಡಿ ಈಗಾಗಲೇ ನಾನು ಮಾತಾಡಿ NOC ಕೊಡಿಸ್ತೀನಿ, ಅವ್ರ ಕಡೆ ಇದ್ ಮಾಡಿಸ್ತೀನಿ. ಆದಷ್ಟು ಬೇಗ ಕ್ಲೀನ್ ಮಾಡಿ ಅವ್ರ ವ್ಯವಸ್ಥೆ ಮಾಡ್ಬೇಕು. ಆಗ್ಬೋದಾ? ಸಾಕಷ್ಟು ಇನ್ನೂ ಬಿಲ್ಡಿಂಗ್ ಇನ್ನೂ ಒಂದು 4-5 ಬಿಲ್ಡಿಂಗ್ ಜಗದೀಶ್ ಗೊಲ್ಲಲ್ಲಿ ಕೊಡ್ತೀನಿ. ಸಾಕಷ್ಟು ಊರಿಗೆ ಒಂದು 4 ಅಂಬೇಡ್ಕರ್ ಭವನ ಬಂದಿದೆ, ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ 4 ಹಳ್ಳಿಗೆ. ಸೊ ಆದಷ್ಟು ಬೇಗ ಇದನ್ನ ಮುಂದುವರಿಸತಕ್ಕಂಥ ಕಾರ್ಯಕ್ರಮನ ನೀವು ಮಾಡ್ಬೇಕು. ಒಂದು ಅಂಗನವಾಡಿ ಕಟ್ಟಡ ಅದೊಂದು 16 ಲಕ್ಷ ರೂಪಾಯಿ ಕೊಡ್ತೀನಿ. ಅಂಗನವಾಡಿ ಕಟ್ಟಡ ಕಟ್ಲಿಕ್ಕೆ 16 ಲಕ್ಷ ಕೊಡ್ತೀನಿ, ಅದನ್ನ ಹತ್ರ ಇದೆ, ಅದು ಕೊಡ್ತೀನಿ. RI ಆಫೀಸ್ ಕಟ್ಲಿಕ್ಕೆ ದಾರಿ ಅಲ್ಲೇ ಮಾಡ್ಕೊಡಿ. RI ಆಫೀಸ್ನ ಇಲ್ಲೇ ಮಾಡ್ಕೊಳ್ಳಿ. ಅದಕ್ಕೆ ದಾರಿ 2 ಎಕರೆನ ಮಿಸ್ ಮಾಡ್ಕೊಂಡು RI ಆಫೀಸು ಅಂಡ್ ವಿಲೇಜ್ ಅಕೌಂಟೆಂಟ್ ಅಂಡ್ ಪರ್ಸನಲ್ ಒಬ್ಬನೇ ಅಂಡ್ ಇದು ಏನು ಅಂಗನವಾಡಿ ಇಷ್ಟು ಜಾಗದ ವ್ಯವಸ್ಥೆ. ಅದನ್ನ AVG ರಸ್ತೆ ನಾನೇ ಅದನ್ನ ನಿಮ್ಮ ಹತ್ರ ಮಾತಾಡ್ಬೇಕು. ಅದಕ್ಕೆ ಪೂಜೆಗೆ ಬರ್ತೀನಿ. ಒಂದು 15 ಈ ಎಲೆಕ್ಷನ್ ಆದ್ಮೇಲೆ ಎಲ್ಲ ವರ್ಕ್ ಸ್ಟಾರ್ಟ್ ಮಾಡ್ಕೊತೀನಿ. ಓಕೆ, AVG ಅದು ವರ್ಕ್ ಪಶ್ಚಿಮ ಕಂಪ್ನಿ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೆ ಟೆಂಡರ್ ಕ್ಯಾನ್ಸಲ್ ಮಾಡಿದೀನಿ.
ಆ ಟೆಂಡರ್ ಎನ್ಒಸಿ ಕರೆದು ನಾನೇ ಇದ್ ಮಾಡ್ಕೊಂಡು ಅದನ್ನ ಟೆಂಡರ್ ಸ್ಟಾರ್ಟ್ ಮಾಡ್ಕೊಡ್ತೀವಿ. ಎಲೆಕ್ಷನ್ ಆದ್ಮೇಲೆ ಮತ್ತೆ ಮುಂದೆ ಪೂಜೆ ಮಾಡ್ಕೊಡ್ತೀನಿ. ಆಗ್ಬೋದಾ? ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ